ಮದುವೆ ಬೇಡ ಅಂದಿದ್ದಕ್ಕೆ ಪ್ರಿಯತಮೆಯ ಮೇಲೆ ಅನುಮಾನ ಬಂದು ಬೆಳ್ಳಂದೂರಿನಲ್ಲಿ ಪ್ರಿಯತಮನಿಂದಲೇ ಪ್ರೇಯಸಿಯ ಬರ್ಬರ ಹತ್ಯೆಯಾಗಿದೆ. ಎಲ್ಲವೂ ಕೂಡ ಅನುಮಾನದಿಂದ ಆಗಿತ್ತು. ಮದುವೆ ಬೇಡ ಅಂತ ಹೇಳಿಬಿಟ್ಲು ಲವ್ವರು. ಅದಕ್ಕೆ ಅನುಮಾನ ಬಂತು. ಕೋಪ ಮಾಡಿಕೊಂಡು ಆಕೆನ ಕೊಂದೇ ಬಿಟ್ಟ. ಇವತ್ತು ಬೆಳಗಿನ ಜಾವ 5:30 ಸುಮಾರಿಗೆ ನಡೆದಿರೋದು. ಬೆಂಗಳೂರಿನಲ್ಲಾಗಿರೋ ಘಟನೆ ಇದು. ಸಿಕ್ಕಿಂ ಮೂಲದ 22 ವರ್ಷದ ಐಪಿ ಹಂಗ್ಮಾ ಪ್ರಿಯಾಕರ ಪುರ್ಬಾ ಇವರಿಂದ ಆಗಿರೋ ಕೃತ್ಯ. ಮದುವೆ ಮಾಡ್ಕೊಳ್ಳೋಣ ಅಂತ ಯುವತಿಗೆ ಹೇಳಿದಂತೆ ಆರೋಪಿ. ಮದುವೆ ಈಗಲೇ ಬೇಡ ಅಂತ ಪ್ರೇಯಸಿಯಿಂದ ವಿರೋಧ ವ್ಯಕ್ತವಾಗಿರುತ್ತೆ. ಬೇಡ ಇಷ್ಟು ಬೇಗ ಮದುವೆ ಅಂತ ಹೇಳಿರ್ತಾಳೆ. ಅದಕ್ಕೆ ಏನೋ ಬೇರೆ ಏನಾದರೂ ಕನೆಕ್ಷನ್ ಇಟ್ಕೊಂಡಿದ್ದಾಳ ಅನ್ನೋ ಶಂಕೆ ಆ ಬಾಯ್ ಫ್ರೆಂಡಿಗೆ ಬಂದ್ಬಿಡುತ್ತೆ. ಅದಕ್ಕೆ ಹತ್ಯೆ ಮಾಡಿಬಿಡ್ತಾನೆ. ಚಾಕುವಿನಿಂದ ಇರಿದು ಬರಬರವಾಗಿ ಕೊಲೆ ಮಾಡಿಬಿಟ್ಟಿದ್ದಾನೆ ಫುರ್ಬಾ ಅನ್ನೋನು. ಸ್ಥಳಕ್ಕೆ ಈಗ ಬೆಳ್ಳಂದೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಸಿಗುವಂಥ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 5:30 ಸುಮಾರಿಗೆ ಆಗಿರೋದು. ಸಿಕ್ಕಿಂ ಮೂಲದವರು 22 ವರ್ಷದ ಐಪಿ ಹಂಗ್ಮಾ ಅಂತ ಫೋಟೋದಲ್ಲಿ ನೋಡ್ತಾ ಇದ್ದಾರಲ್ಲ ಅವರು ಆಲ್ಮೋಸ್ಟ್ ಒಂದು ತಿಂಗಳ ಹಿಂದೆ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದಿದ್ದಾರೆ. ಸೊ ಅವರು ಒಂದು ಹೋಟೆಲಲ್ಲಿ ಕುಕ್ ಅಸಿಸ್ಟೆಂಟ್ ಕಮ್ ವೇಟರ್ ಆಗಿ ಇದೇ ಏರಿಯಾದಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಮಾರ್ನಿಂಗ್ ಅವರ ರಿಲೇಷನ್ಸ್ ಬಗ್ಗೆ ಮತ್ತು ಬೇರೆ ರೀತಿಯಲ್ಲಿ ಯಾವುದು ರಿಲೇಷನ್ಸ್ ಇರ್ಬೋದು ಅಂತ ಒಂದು ಸಸ್ಪೆಕ್ಟ್ನಲ್ಲಿ ಇವರಿಬ್ಬರಿಗೆ ಜಗಳ ಆಗುತ್ತೆ. ಆ ಆರ್ಗ್ಯುಮೆಂಟ್ನಲ್ಲಿ ಕಿಚನಲ್ಲಿ ಇರುವಂಥ ಒಂದು ನೈಫ್ ಕತ್ತಿ ತಗೊಂಡು ಅವರ ಕುತ್ತಿಗೆನ ಅವರು ಸೆಳೆಯೋದು ಆಗಿದೆ ಅಂತ ಪ್ರೈಮ್ ಆಫೀಸಿಸಿ ನಾವು ಕ್ರೈಮಿಂದ ಗೊತ್ತಾಗ್ತಾ ಇದೆ. ಸೊ ಈಗಾಗಲೇ ಅಕ್ಯೂಸ್ ಯಾರು ಅಂತ ನಮಗೆ ಗೊತ್ತಾಗಿದೆ. ಆ್ಯಂಡ್ ಅವರು ಅಬ್ಸ್ಕಾಂಡಿಂಗ್ಗೆ ಟ್ರೈ ಮಾಡ್ತಾ ಇದ್ದಾಗ ಆಲ್ರೆಡಿ ನಮ್ಮವರು ಅದನ್ನು ಕಸ್ಟಡಿನಲ್ಲಿ ತಗೊಂಡಿದ್ದೀವಿ. ಅವರು ಆಲ್ಮೋಸ್ಟ್ ಒಂದು ನೋಡಿ, ಬೆಂಗಳೂರಿನಲ್ಲಾಗಿರುವಂಥ ಘಟನೆ ಇವತ್ತು ಬೆಳಗ್ಗೆ 5:30 ಸುಮಾರಿಗೆ. ಇಬ್ಬರು ತುಂಬ ವರ್ಷದಿಂದ ಪ್ರೀತಿಸ್ತಾ ಇದ್ರಂತೆ. ಸಿಕ್ಕಿಂನವರು ಇವರು ಇಬ್ಬರು, ಹಂಗ್ಮಾ ಮತ್ತು ಪ್ರಿಯಕರ ಪುರ್ಬಾ ಲೇಪ್ಸಾ ಅಂತ ಇಬ್ಬರು ಪ್ರೀತಿ ಮಾಡ್ತಾ ಇದ್ರಂತೆ. ಈತ ಆಕೆಗೆ ಮದುವೆ ಆಗೋಣ ಅಂತ ಕೇಳಿದಾನೆ. ಆದರೆ ಅವಳು ಬೇಡ ಅಂತ ಹೇಳಿದಾಳೆ, ಒಪ್ಪಿಲ್ಲ. ಆವಾಗ ಯಾಕೆ ಪ್ರೀತಿ ಮಾಡಿದ್ದೀವಿ, ಮದುವೆ ಆಗೋದಕ್ಕೆ ಯಾಕೆ ಬೇಡ ಅಂತಿದ್ದಾಳೆ ಅಂಥೇಳಿ ಡೌಟ್ ಬಂದು ಆಕೆಯ ಹಾವಭಾವ ಜೊತೆಗೆ ಆಕೆ ಓಡಾಡೋದು ಅಥವಾ ಮಾತನಾಡೋದನ್ನೆಲ್ಲ ಗಮನಿಸಿ ಬೇರೆ ಯಾರ ಜೊತೆನೋ ಲವಲ್ ಇರಬೇಕು ಅಥವಾ ಬೇರೆ ಯಾವುದೋ ಸಂಬಂಧ ಇಟ್ಕೊಂಡಿದ್ದಾಳೆ, ನನಗೆ ಮೋಸ ಮಾಡೋದಕ್ಕೆ ಮುಂದಾಗಿದ್ದಾಳೆ ಅಂತ ಹೇಳಿಬಿಟ್ಟು ಅನುಮಾನಗೊಂಡು ಆಕೆಯನ್ನು ಕಡೆಗೆ ಹತ್ಯೆ ಮಾಡಿಬಿಡ್ತಾನೆ. ಬೆಳ್ಳಂದೂರಲ್ಲಾಗಿರೋದು ಇದು. ಬೆಳ್ಳಂದೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪ್ರಾಥಮಿಕ ಹಂತದ ತನಿಖೆಯನ್ನು ಶುರು ಮಾಡಿದ್ದಾರೆ. ಮೃತ ಯುವತಿ ಹಂಗ್ಮಾ ಫೋಟೋದಲ್ಲಿ ನೋಡ್ತಾ ಇದ್ದೀರಿ.